ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ವಿಶ್ವಾಸ ಅರ್ಹರಾಗಿದ್ದಾರಾ ಅಂತ ಹೇಳಿ. ಯಾವುದಾದ್ರೂ ಒಂದು ಪ್ರಾಮಿಸ್ ಮಾಡಿರ್ತಾರೆ ನಿಮಗೆ, ಅಥವಾ ಅವರ ಮಾತಿನ ತಕ್ಕ ಹಾಗೆ ಕೊನೆವರೆಗೂ ನಿಲ್ತಾರಾ ಅಂತ ಹೇಳಿ. ನಿಮಗೆ ತುಂಬಾ ಕಮಿಟ್ಮೆಂಟ್ ಕೊಟ್ಟಿರಬಹುದು, ಅಥವಾ ನೀವು ಅವ್ರನ್ನ ಬಹಳಷ್ಟು ನಂಬಿದ್ದೀರಿ. ಅವರ ಫೇಕ್ ಮಾತಾ ಅಥವಾ ನಿಜವಾಗ್ಲೂ ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ವಿಶ್ವಾಸ ಅರ್ಹರಾಗಿದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬೇಕಿದ್ರೆ ಈ ವಿಡಿಯೋನ ಸ್ವಲ್ಪ ಹೊತ್ತು ಪಾಸ್ ಮಾಡಿ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಕೂಡ ನೀವು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಹಾಗೆ ವಾಟ್ಸಪ್ ಮುಖಾಂತರ ಕೂಡ ನೀವು ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ಜನ ಬಹಳಷ್ಟು ಕಮೆಂಟ್ಗಳನ್ನು ಹಾಕಿದಿರಿ. ಪ್ರತಿಯೊಬ್ಬರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು. ನೀವೇನೆಲ್ಲ ಕೋರ್ಕೊಳ್ತಿರೋ ದೇವಿ ಹತ್ರ ಅದೆಲ್ಲ ಮುಂದಿನ ವರ್ಷದ ಹೊತ್ತಿಗೆ, ಮುಂದಿನ ವರ್ಷದ ಒಳಗಡೆ ಯಾರೆಲ್ಲ ಮಗು ವಿಚಾರವಾಗಿ ಸಂಕಲ್ಪ ಮಾಡ್ಕೊಂಡಿದ್ದೀರಿ, ಯಾರೆಲ್ಲ ಮದುವೆ ವಿಚಾರವಾಗಿ ಸಂಕಲ್ಪ ಮಾಡ್ಕೊಂಡಿದ್ದೀರಿ, ಬಿಸ್ನೆಸ್ ವಿಚಾರವಾಗಿ ಸಂಕಲ್ಪ ಮಾಡ್ಕೊಂಡಿದ್ದೀರಿ, ಮದುವೆ ಏನೇ ಸಮಸ್ಯೆ ಇರಲಿ ಮುಂದಿನ ವರ್ಷದ ಹೊತ್ತಿಗೆ ಎಲ್ಲ ಸರಿಯಾಗಿ ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡುವಂತೆ ದೇವಿ ಶಕ್ತಿ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ನನಗೆ ಈ ಕಾರ್ಡ್ ಬಹಳಷ್ಟು ತುಂಬ ಸ್ಪಿರಿಚುವಲ್ ಕನೆಕ್ಟ್ ಆಗುವಂತಹ ಕಾರ್ಡ್ ಅಂತಲೇ ಹೇಳಬಹುದು. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಮೊದಲನೆಯ ಕಾರ್ಡ್, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ವಿಶ್ವಾಸ ಅರ್ಹರಾಗಿದ್ದಾರಾ, ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ಮೊದಲನೆಯ ಕಾರ್ಡ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರಿ ಆ ಕಾರ್ಡ್ನ ನೋಡುವಂಥ ಸಮಯ ಆಗಿದೆ. ಈಗ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಹಣಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೊಡುವಂತಹ ವ್ಯಕ್ತಿ ಇವರು. ಮನಿ ಮೈಂಡೆಡ್ ಅಂತಲೇ ಹೇಳಬಹುದು. ಇವರು ಏನೇ ಮಾಡಿದ್ರೂ ಬಹಳ ಯೋಚನೆ ಮಾಡಿ ನಿಮ್ಮಿಂದ ಏನಾದರೂ ಲಾಭ ಆಗತ್ತಾ ಅಂತ ಮುಂಚೆ ಫಸ್ಟ್ ಥಿಂಕ್ ಮಾಡುವಂಥವ್ರು. ಒಂದು ರೀತಿ ಸ್ವಾರ್ಥಿ ಅಂತ ಹೇಳಿದ್ರೂ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ, ಫಸ್ಟು ನಾನು ಇಲ್ಲಿ ನೀವುಗಳು ಏನು ಮಾಡ್ತೀರಿ ಗೊತ್ತಾ, ನಂಗೆ ಆ ಸಂಬಂಧ ಮುಖ್ಯ, ನಂಗೆ ಅವ್ರು ಮುಖ್ಯ, ನಂಗೆ ಇವ್ರು ಮುಖ್ಯ, ನಾನು ಆ ರೀತಿ ಪ್ರಾಮಿಸ್ ಕೊಟ್ಟಿದ್ದೆ, ನಾನು ಈ ರೀತಿ ಪ್ರಾಮಿಸ್ ಕೊಟ್ಟಿದ್ದೆ, ಈ ರೀತಿ ಎಲ್ಲ ಒಂದು ಬಾಂಡಿಂಗ್ನಲ್ಲಿ ಇರ್ತೀರಿ. ಬಟ್ ಅವರು ಹಾಗಲ್ಲ. ಮೊದಲು ನನ್ನ ಮನೆ, ಆಮೇಲೆ ನಂತರದಲ್ಲಿ ಎಲ್ಲ. ನೀವು ಯೋಚನೆ ಮಾಡಿ, ಇಂಥ ವ್ಯಕ್ತಿಗಳ ವಿಚಾರವಾಗಿ, ಎಕ್ಸ್ಕ್ಯೂಸ್ ಮೀ, ಬಿಂದು ನೀರು ತಂದ್ಯಾ? ಇದೆ. ಓಕೆ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ನಡುವೆ ಒಂದಷ್ಟು ಕಿರಿಕಿರಿ ಆದಾಗ ಏನೇ ಆಗಿರಬಹುದು, ನೀವೇನು ಮಾಡ್ತಿದ್ದೀರಿ, ಇಂಥ ವ್ಯಕ್ತಿಗಳ ವಿಚಾರವಾಗಿ ಬಹಳಷ್ಟು ಟೈಮ್ ವೇಸ್ಟ್ ಮಾಡೋದು, ಒಂಟಿಯಾಗಿ ಕೂರುವಂಥದ್ದು, ನಿಮಗೆ ಬರಬೇಕಾಗಿರುವಂತಹ ಆಪರ್ಚುನಿಟೀಸ್ ಆಗಿರ್ಬೋದು, ಲಾಭಗಳಾಗಿರ್ಬಹುದು, ಅದಕ್ಕೆ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಡಲ್ಲ. ಈ ಎಲ್ಲೋ ಎಮೋಷನ್ಸ್ಗಳಿಗೆ ಇಂಥದಕ್ಕೆಲ್ಲ ನೀವು ಕಟ್ಟು ಬಿದ್ದು ಹೋಗ್ತೀರಿ. ಬಟ್ ಆದರೆ ಇಲ್ಲಿ ಈ ವ್ಯಕ್ತಿ ನಂಬಿಕೆಗೆ ವಿಶ್ವಾಸ ಅರ್ಹರ ಅಥವಾ ನಿಮಗೆ ಕೊಟ್ಟಂಥ ಮಾತಿಗೆ ನಿಲ್ತಾರಾ ಅಂತ ನಾನು ನೋಡೋದಕ್ಕೆ ಹೋದರೆ, ಮೊದಲನೆಯ ಕಾರ್ಡಲ್ಲಿ ಏನಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಅವ್ರು ಫಸ್ಟು ಅವ್ರ ಬಗ್ಗೆ ಅವ್ರು ಪ್ರಿಫರೆನ್ಸ್ ಮಾಡ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮ ರೀತಿ ಅವರು ಇರೋದಕ್ಕೆ ಸಾಧ್ಯನೇ ಇಲ್ಲ. ತುಂಬ ಎಮೋಷನ್ಸ್ಗಳನ್ನು ಇದು ಮಾಡಿಕೊಂಡು, ತುಂಬ ಬಾಂಡಿಂಗ್ ಕ್ರಿಯೇಟ್ ಮಾಡಿಕೊಂಡು, ಈ ರೀತಿ ಇಂಥ ವ್ಯಕ್ತಿಗಳು ದಯವಿಟ್ಟು ಇರೋದಿಲ್ಲ. ನೀವು ತುಂಬಾ ನಂಬ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಅವ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ, ನೀವು ಆ ರೀತಿ 5 ನಿಮಿಷನಾದರೂ ಥಿಂಕ್ ಮಾಡಿದ್ದೀರಾ? ತುಂಬ ಹಣಕ್ಕೆ ಪ್ರಾಮುಖ್ಯತೆ ಕೊಡುವಂತಹ ವ್ಯಕ್ತಿ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇವ್ರು ಏನು ಮಾತನ್ನು ನಿಮ್ಗೆ ಹೇಳಿರ್ತಾರೆ, ಎಷ್ಟು ಆಸೆಗಳನ್ನು ತೋರಿಸುವಂಥದ್ದು, ಎಷ್ಟು ನಂಬಿಕೆಯನ್ನು
ನಂಬಿಕೆ ಇರುವ ರೀತಿ, ನಂಬಿಕೆ ಬರುವ ರೀತಿ ಮಾತನಾಡಿರ್ತಾರಲ್ಲ, ಅದರ ತಕ್ಕ ಹಾಗೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲಿ ನೈಟ್ ಬಂದಿರೋದ್ರಿಂದ ಯಾವ ಸಮಯ ಹೆಂಗೆ ಬೇಕಾದರೂ ಚೇಂಜ್ ಆಗ್ಬೋದು. ಇವ್ರು ನಿಮ್ಗೆ ಏನೇ ಪ್ರಾಮಿಸ್ ಮಾಡಿರಲಿ, ಇವ್ರು ಏನೇ ಇದು ಮಾಡಿರಲಿ, ಒಂಥರ ನಿಮ್ಮನ್ನು ಸಮಯದ ಗೊಂಬೆ ರೀತಿ ಮಾಡಿದ್ರೆ ಓಕೆ, ಅವರ ಸಮಯಕ್ಕೆ ತಕ್ಕಾಗ ಮಾತ್ರ ಅವ್ರು ಇರ್ತಾರೆ. ಇಲ್ಲಿ ಹಣಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೊಡುವಂತಹ ವ್ಯಕ್ತಿ. ಇಲ್ಲಿ ನೋಡಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವ್ರ ಮಾತಿನ ಮೇಲೆ ಅವರೇ ನಿಗಾ ಇರೋದಿಲ್ಲ, ಅವರೇ ನಿಲ್ಲೋಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದಾರೆ ಅಂತನಾದ್ರೂ ತಿಳ್ಕೊಳ್ಬೋದು, ಅಥವಾ ಆ ಮೂಮೆಂಟಿಗೆ ಏನಾದರೂ ಆಗಬೇಕಾದ್ರೆ ಆ ಮೂಮೆಂಟಿಗೆ ಅವರು ನಿಮಗೆ ಏನು ಬೇಕಾದರೂ ಮಾತನಾಡಿ ನಿಮ್ಮ ನಂಬಿಕೆಗೆ ಅರ್ಹರ ರೀತಿಯಲ್ಲಿ ಅವ್ರು ಕಾಣಿಸ್ಕೊಳ್ತಾರೆ. ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ, ಬಟ್ ಆದರೆ ಭಗವಂತ ನಿಮ್ಮ ಹತ್ರನೂ ಒಬ್ಬ ಇದ್ದೇ ಇರ್ತಾನಲ್ಲ, ಇವ್ರು ಎಷ್ಟೇ ಅನ್ಯಾಯ ಮಾಡೋಕ್ಕೆ ಹೋಗಲಿ, ಎಷ್ಟೇ ಮೋಸಗಳನ್ನು ಮಾಡೋದಕ್ಕೆ ಹೋಗಲಿ, ಬಹಳಷ್ಟು ಬೇಗ ನಿಮಗೆ ವಿಚಾರಗಳು ತಿಳಿಯುತ್ತೆ. ಏನೇ ಅನ್ಯಾಯ ಮಾಡ್ತಾ ಇರಲಿ, ಅವ್ರು ಏನೇ ಸುಳ್ಳುಗಳನ್ನು ಹೇಳ್ತಾ ಇರಲಿ, ನಿಮಗೆ ಅಂತಲೇ ಒಂದು ಎಂಥ ಇಂಟ್ಯೂಷನ್ ಜಾಸ್ತಿ ವರ್ಕ್ ಆಗುತ್ತೆ ಇಂಥ ವ್ಯಕ್ತಿ ವಿಚಾರದಲ್ಲಿ. ಇವ್ರು ಹೇಳ್ತಿರೋ ಸುಳ್ಳ ನಿಜಾನ ಇದೆಲ್ಲನೂ ಕೂಡ ನಿಮ್ಮ ಗಮನಕ್ಕೆ ಆಗಾಗ ಬರ್ತಾ ಇರತ್ತೆ ಅಂತ ಹೇಳಿ. ಇಲ್ಲಿ ಪರ್ಪಲ್ ಕಲರ್ ಕಾಣ್ತಾ ಇರೋದ್ರಿಂದ, ಏಕೆಂದರೆ ನೀವು ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗುವಂಥದ್ದು, ಅಥವಾ ಧ್ಯಾನಗಳು, ಮೆಡಿಟೇಷನ್ಗಳು, ದೇವರಿಗೆ ಬಹಳಷ್ಟು ಹತ್ರವಾಗಿರುವಂಥದ್ದು, ಈ ಥರದ್ದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಇವ್ರು ಏನೇ ಆಟ ಆಡಿದ್ರು ಕೂಡ ಬೇಗ ಅರ್ಥ ಆಗತ್ತೆ. ಓ, ಇವರು ಹೇಳ್ತಾ ಇರೋದು ಸುಳ್ಳು, ಯಾವ ಮಾತನ್ನು ನಾನು ನಂಬಬೇಕು, ಯಾವ ಮಾತನ್ನು ನಾನು ಬಿಡಬೇಕು ಅನ್ನುವಂತಹ ಪರಿಜ್ಞಾನ ನಿಮಗಿದೆ ಅಂತ ಹೇಳ್ಬೋದು. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಇಂಥ ವ್ಯಕ್ತಿ ಜೊತೆ ಇರೋದ್ರಿಂದ ಒಂದು ಒಳ್ಳೆಯ ಬದಲಾವಣೆ ನೀವು ನೋಡ್ತೀರಿ. ಹಾಗೆ ಕೆಲವೊಂದು ಹೊಸ ಐಡಿಯಾಸ್ಗಳು ಇಂಥ ವ್ಯಕ್ತಿಯಿಂದ ನಿಮ್ಗೆ ಬರ್ತಾ ಇರತ್ತೆ. ಹೊಸ ಯೋಚನೆಗಳಾಗಿರಬಹುದು, ಅಥವಾ ಹೊಸ ಆಪರ್ಚುನಿಟೀಸ್ಗಳಾಗಿರ್ಬೋದು. ಬಹುಶಃ ಇಂಥ ವ್ಯಕ್ತಿಗಳ ಒಟ್ಟಿಗೆ ಕಾನ್ವರ್ಸೇಷನ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಆಪರ್ಚುನಿಟಿ ಬ್ಲಾಕೇಜಸ್ ಓಪನ್ ಆಗುವಂಥದ್ದು. ಅಲ್ಲಿ ಏನಾಗ್ತಿದೆ, ನಿಮ್ಮ ಮೈಂಡಿಗೆ ಒಂದಷ್ಟು ಸಮಾಧಾನಕರವಾಗಿ ಈ ವ್ಯಕ್ತಿ ಮಾತನಾಡಿದಾಗ ನಿಮ್ಗೇನಾಗ್ತಾ ಇದೆ, ಒಂದಷ್ಟು ಬೇರೆ ಕೆಲಸ ಮಾಡೋದಕ್ಕೂ ಹುಮ್ಮಸ್ಸು ಕೂಡ ಬರ್ತಾ ಇದೆ. ಹಾಗಾಗಿ ನಿಮಗೆ ಒಳ್ಳೆಯ ಆಪರ್ಚುನಿಟೀಸ್ ಕೂಡ ಈ ವ್ಯಕ್ತಿಯಿಂದ ಇದೆ ಅಂತ ಹೇಳಿ. ಸೊ ಇಲ್ಲಿ ನಾನು ಹೇಳೋದು ಏನಂತ ಹೇಳಿದ್ರೆ, ಈ ವ್ಯಕ್ತಿ ನಿಮ್ಮ ನಂಬಿಕೆಗೆ, ವಿಶ್ವಾಸಕ್ಕೆ ಅರ್ಹರಲ್ವಾ ಅಂತ ನಾನು ಏನಾದರೂ ನೋಡೋಕೆ ಹೋದರೆ, ಇವ್ರು ನಿಮ್ಮ ವಿಶ್ವಾಸಕ್ಕೆ ಅರ್ಹರೇ, ಒಳ್ಳೆ ವ್ಯಕ್ತಿನೇ, ಓಕೆ. ಬಟ್ ಆದರೆ ಅವರು ಯಾವ ಸಮಯ, ಅವ್ರಿಗೇನಾದರೂ ನಿಮಗೆ ಕೊಟ್ಟಿರುವಂತಹ ಮಾತಲ್ಲಿ ಅವ್ರಿಗೇನಾದರೂ ಕಂಟಕಗಳು ಬಂತು, ಅಥವಾ ಏನಾದರೂ ತಲೆನೋವುಗಳು ಬಂತು ಅಂತ ಹೇಳಿದ್ರೆ, ಯಾವ ಟೈಮಲ್ಲಿ ಬೇಕಾದರೂ ಅವ್ರು ಬದಲಾಗಬಹುದು. ಹಾಗೆ ಫಸ್ಟು ಅವರು ಪ್ರಿಫರೆನ್ಸ್ ಕೊಡೋದು ಅವ್ರನ್ನ, ಅವ್ರ ಮನೇನ, ಅವ್ರ ಕೆಲಸನ, ಅವರ ದುಡಿಮೆನ. ನೀವು ಹಾಗಿದ್ದೀರಾ, ನೀವು ಆ ರೀತಿ ಇಲ್ಲ. ಸೊ ಅವ್ರು ಎಷ್ಟು ಲಿಮಿಟಾಗಿ ನಿಮ್ಮನ್ನು ಇದು ಮಾಡ್ತಾರಲ್ವ, ನಿಮ್ಮ ಏಳಿಗೆನ ಬಯಸೋದಾಗಿರ್ಬೋದು, ಅಥವಾ ನಿಮ್ಮ ಜೊತೆಗಿರ್ಬೋದು, ಏನೇ ಇರ್ಬೋದು, ಅಷ್ಟೇ ಲಿಮಿಟ್ನಲ್ಲಿ ನೀವು ಇರಬೇಕಾಗತ್ತೆ. ಈ ವ್ಯಕ್ತಿ ನಿಮ್ಮ ನಂಬಿಕೆಗೆ ವಿಶ್ವಾಸ ಅರ್ಹರ ಅಂತ ಹೇಳಿದ್ರೆ, ಹೌದು, ಬೆಣ್ಣೆ ಮಾತನಾಡಿ ನಿಮ್ಮ ಮನಸ್ಸಿಗೆ ಸಮಾಧಾನಕ್ಕೆ ಇವರು ವಿಶ್ವಾಸ ಅರ್ಹರು. ಇವರ ಮಾತಿಂದ ನೀವು ಫಸ್ಟು ಯಾಮಾರಿರೋದು, ಇವರ ಎಮೋಷನ್ಸ್ಗಳನ್ನು ಇವರು ಕೇರ್ ಮಾಡೋದು, ಇವ್ರ ಎಮೋಷನ್ಸ್ ತೋರಿಸೋದು, ಇಂಥ ವಿಚಾರದಲ್ಲಿ ಬಹಳಷ್ಟು ಯಾಮಾರ್ತೀರಿ. ಹಾಗೆ ಇವ್ರು ಮಾತಾಡಿದ್ರೆ ಎಂಥವ್ರು ಬೇಕಾದರೂ ತಲೆ ಬಾಗ್ತಾರೆ. ಆ ರೀತಿ ಇರುತ್ತೆ ಇವ್ರ ಮಾತು, ಓಕೆ. ಈ ವ್ಯಕ್ತಿ ನಿಮ್ಮ ನಂಬಿಕೆಗೆ ವಿಶ್ವಾಸ ಅರ್ಹರೇ, ಬಟ್ ಆದರೆ ಒಂದಷ್ಟು ಸ್ವಾರ್ಥತನ ಈ ವ್ಯಕ್ತಿಯಲ್ಲಿದೆ ಅಂತ ಹೇಳಿ. ಸೊ ನಾನು ಯೂನಿವರ್ಸಿಂದ ಏನು ಹೇಳ್ತಾ ಇದೆ ಈ ವ್ಯಕ್ತಿ ವಿಚಾರವಾಗಿ, ನೀವು ಯಾವ ರೀತಿ ಇರಬೇಕು ಅನ್ನೋದು ಹೇಳ್ತಾ ಇದೆ. ಇಲ್ಲಿ ಮೆಡಿಸಿನ್ ರೈಟ್ಸ್ ಅಂತ ಹೇಳಿ ಬರ್ತಾ ಇದೆ, ಓಕೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಈ ವ್ಯಕ್ತಿಯೊಟ್ಟಿಗೆ ಮಾತನಾಡುವಂಥದ್ದಾಗಿರ್ಬೋದು, ಅಥವಾ ಈ ವ್ಯಕ್ತಿ ಅಟ್ಲೀಸ್ಟ್ ಫೋನಲ್ಲಿ ಮಾತಾಡಿದಾಗಲಿ, ಅಥವಾ ಒಂದು 4 ಮಾತು ಸಮಾಧಾನವಾಗಿ ಮಾತನಾಡಿದಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ. ಒಂದಷ್ಟು ಅದು ಒಂಥರ ನಿಮ್ಮ ಸೋಲ್ಗೆ ಒಂಥರ ಸಮಾಧಾನಕರವಾಗಿರುತ್ತೆ ಅಂತಲೇ ಹೇಳಬಹುದು. ಸೊ ಈ ವ್ಯಕ್ತಿನ ಬಿಟ್ಟಿರೋದಕ್ಕೂ ಆಗ್ತಾ ಇಲ್ಲ. ಈ ವ್ಯಕ್ತಿ ನಿಮಗೆ ಒಂಥರ ಮೆಡಿಸಿನ್ ರೀತಿಯೇ ಆಗೋಗ್ಬಿಟ್ಟಿದ್ದಾರೆ. ಇವ್ರು ಆ ಸಮಯಕ್ಕೆ ಆ ಸಮಯಕ್ಕೆ ಮಾತನಾಡುವಂಥದ್ದು, ಆ ಗುಡ್ ಮಾರ್ನಿಂಗ್ ಆಗಿರ್ಬೋದು, ಆ ಗುಡ್ ನೈಟ್ ಆಗಿರ್ಬೋದು, ಡೈಲಿ ರೊಟೀನಲ್ಲಿ ನಿಮ್ಮ ಹತ್ರ ಬಂದು ಮಾತನಾಡುವಂಥದ್ದು, ಈ ರೀತಿ ಆಗಲಿಲ್ಲ ಅಂತ ಹೇಳಿದ್ರೆ, ಅದೇನಾದರೂ 1 ಗಂಟೆ ಸ್ಕಿಪ್ ಆಯಿತು ಅಂತ ಹೇಳಿದ್ರೆ, ಆ ಮೆಡಿಸಿನ್ ಕೊಡದೇ ಇದ್ದಾಗ ರೋಗಿ ಯಾವ ರೀತಿ ಮಾಡ್ತಾನೆ, ಆ ರೀತಿ ನೀವು ಆಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ಈ ವ್ಯಕ್ತಿಯ ಮನಸ್ಸಿನ ಮಾತೇನಾಗಿದೆ, ಅವ್ರ ಮನಸ್ಸಲ್ಲಿ ಏನಿದೆ ನಿಮ್ಮ ಬಗ್ಗೆ ಅನ್ನೋದು ನಾನು ಇವತ್ತು ಆ ರೀಡಿಂಗ್ ಕೂಡ ತೆಗಿತಾ ಹೋಗ್ತೀನಿ. ಈ ವ್ಯಕ್ತಿಯ ಮನಸ್ಸಿನ ಮಾತೇನಾಗಿದೆ, ಐ ವಂಡರ್ ಇಫ್ ಯು ಆರ್ ಹ್ಯಾಪಿ ವಿತೌಟ್ ಮೀ.
ನನಗೆ ಆಶ್ಚರ್ಯ ಆಗುತ್ತೆ, ನೀನು ನನ್ನನ್ನು ಬಿಟ್ಟು ನನ್ನಿಂದ ದೂರ ಆಗಿರೋದಂಥದ್ದಾಗಿರ್ಬೋದು, ಅಥವಾ ನನ್ನನ್ನು ಬಿಟ್ಟು ಏನಾದರೂ ಸ್ವಲ್ಪ ಹೊತ್ತು ಅಥವಾ ಫೋನ್ ಮಾಡದೇ ಇದ್ದಾಗೋ ಅಥವಾ ಒಂದು ದಿನ ನೀನು ಸೈಲೆಂಟ್ ಆಗಿದ್ದಾಗ ನನಗೆ ಆಶ್ಚರ್ಯ ಆಗುತ್ತೆ, ನೀನು ನನ್ನನ್ನು ಬಿಟ್ಟು ಇರ್ತೀಯಾ ನೀನು ಅಂತ, ನನ್ನ ಬಿಟ್ಟು ಸಂತೋಷವಾಗಿರ್ತೀಯ ಅನ್ನೋದೇ ನನಗೊಂದು ಆಶ್ಚರ್ಯ ಅಂತ ಹೇಳಿ. ಸೊ ಹಾಗಾಗಿ ಅವ್ರಿಗೆ ಗೊತ್ತಾಗಿದೆ ನೀವು ಬಹಳಷ್ಟು ಈ ವ್ಯಕ್ತಿನ ಬಹಳಷ್ಟು ನಂಬ್ಕೊಂಡ್ಬಿಟ್ಟಿದ್ದೀರಿ, ನನ್ನನ್ನು ಬಿಟ್ಟು ಇರೋದೇ ಇಲ್ಲ ಅನ್ನುವಂತಹ ಏನು ಭಾವನೆಗಳನ್ನು ನೀವು ಈ ವ್ಯಕ್ತಿಯ ಮುಂದೆ ವ್ಯಕ್ತಪಡಿಸಿರೋದ್ರಿಂದ ನಿಮ್ಮ ಲೂ ಪಾಯಿಂಟ್ಗಳನ್ನು ಈ ವ್ಯಕ್ತಿ ಎತ್ತಿ ಹಿಡಿತಾರೆ. ಅವ್ರಿಗೆ ನಿಮ್ಮ ಲೂ ಪಾಯಿಂಟ್ಸ್ಗಳೆಲ್ಲ ತಿಳ್ಕೊಂಡಾಗಿದೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ವ್ಯಕ್ತಿ ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರಾ? ಈ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರಾಗಿರುವಂತಹ ವ್ಯಕ್ತಿನ? ಇವರು ನಿಮಗೆ ಮಾತು ಕೊಟ್ಟಂತೆ ನಿಲ್ತಾರಾ? ಯಾವುದೇ ವಿಚಾರಕ್ಕಾಗಿರಬಹುದು ಅವರು ಹೇಳಿರುವ ರೀತಿ ಕೊನೆವರೆಗೂ ಇರ್ತಾರಾ ಅನ್ನೋದು. ಬರ್ನಿಂಗ್ ಟವರ್ ಬಂದಿದೆ, ದಿ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಸಡನ್ ಬದಲಾವಣೆ, ಈ ವ್ಯಕ್ತಿ ಸಡನ್ ಚೇಂಜ್ ಆಗಿದ್ದಾರೆ. ಹೌದು, ಇವ್ರು ನಿಮಗೆ ಫೇಕ್ ಪ್ರಾಮಿಸ್ಗಳಾಗಿರ್ಬೋದು, ಅಥವಾ ನಾನು ನಿನ್ನ ಲೈಫಲ್ಲಿ ಕೊನೆವರೆಗೂ ಇರ್ತೀನಿ, ಇಂದ್ರ ಚಂದ್ರ ಇನ್ನೊಂದು ಮತ್ತೊಂದು ಏನೆಲ್ಲ ಹೇಳಿದಾರಲ್ಲ ನಿಮಗೆ, ಅದು ಯಾವುದಕ್ಕೂ ಬದ್ಧರಾಗಿಲ್ಲ. ಈ ವ್ಯಕ್ತಿ ಸಡನ್ನಾಗಿ ಚೇಂಜ್ ಆಗಿರುವಂಥದ್ದು, ಅದು ಕೆಟ್ಟ ಕಣ್ಣುಗಳಿಂದ ಚೇಂಜ್ ಆಗಿದ್ದಾರೋ ಅಥವಾ ಅವರ ಮನಸ್ಸಿಗೆ ಬಂದಿದೆಯೋ, ಅಥವಾ ನಿಮ್ಮ ಬಗ್ಗೆ ಆ ವ್ಯಕ್ತಿಗೆ ಗೊತ್ತಾಗಿರೋದ್ರಿಂದ ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು, ಅಥವಾ ಯಾರೋ ಆ ವ್ಯಕ್ತಿಗೆ ಬಹಳಷ್ಟು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿರ್ಬೋದು. ಸಡನ್ನಾಗಿ ಇಲ್ಲಿ ಬಹಳಷ್ಟು ಚೆನ್ನಾಗಿದ್ದಂಥ ಸಂಬಂಧಗಳು, ಇದು ಯಾವುದೇ ಸಂಬಂಧ ಆಗಿರಬಹುದು, ಬಹಳಷ್ಟು ಚೆನ್ನಾಗಿತ್ತು, ಒಬ್ರನ್ನೊಬ್ರು ಪರಸ್ಪರವಾಗಿ ಕೇರಿಂಗ್ ಮಾಡುವಂಥದ್ದು, ಬಹಳ ಬೇಗ ಈ ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ನೈಬರಲ್ಲಿ ಆಗಿರ್ಬೋದು, ಕೊಲೀಗ್ಸ್ಗಳಲ್ಲಾಗಿರ್ಬೋದು, ಬಹಳ ಬೇಗ ಏನಿದೆ ಈ ವಿಚಾರದಲ್ಲಿ ಬಹಳ ಬೇಗ ಮುಂದೋದ್ರಿ. ಸಡನ್ನಾಗಿ ಈ ವಿಚಾರದಲ್ಲಿ ಕಟ್ ಆಫ್ ಆಗೋಯ್ತು. ಅಂದರೆ ಸಡನ್ನಾಗಿ ಆ ವ್ಯಕ್ತಿ ಚೇಂಜ್ ಆಗಿರುವಂಥದ್ದು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡುವಂಥದ್ದು, ಈ ರೀತಿಯೆಲ್ಲ. ಇಲ್ಲಿ ನೀವೇನಾದರೂ ಆ ವ್ಯಕ್ತಿಗೆ ಕ್ವಶನ್ ಮಾಡೋಕ್ಕೆ ಹೋದರೆ ಮೌನ ಅಷ್ಟೇ. ಆ ವ್ಯಕ್ತಿ ಆ ಸಮಯಕ್ಕೆ ಬೇಕಾದಂಥ ಮ್ಯಾನಿಪ್ಯುಲೇಟ್ಗಳನ್ನು ಮಾಡ್ತಾರೆ. ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಅಥವಾ ನನಗಿನ್ನೇನೋ ಇದೆ, ಈ ವಿಚಾರದಲ್ಲೇ ಆ ವ್ಯಕ್ತಿ ಪಾಸ್ ಆಗಿದ್ದಾರೆ, ಸ್ಟ್ರಕ್ ಆಗಿದ್ದಾರೆ, ಏನು ಗೊತ್ತಾಗ್ತಾನೆ ಇಲ್ಲ ನನಗೆ. ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಅವ್ರು ಕೊಟ್ಟಂಥ ಫೇಕ್ ಪ್ರಾಮಿಸ್ಗಳಿಗೆ ಅವ್ರು ನಿಲ್ತಾ ಇಲ್ಲ ಅಂತಲೇ ಹೇಳ್ತಾ ಇದೆ. ಇಲ್ಲಿ ಮೂರನೇ ಕಾರ್ಡು ಬಂದು 8 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ಏನೆಲ್ಲ ನಿಮಗೆ ಇದು ಮಾಡಿದ್ರಲ್ಲ, ಪ್ರಾಮಿಸ್ಗಳನ್ನು ಕೊಟ್ಟಿದ್ದು ಆ ಥರದ್ದೆಲ್ಲ ಏನೆಲ್ಲ ಮಾಡಿದ್ರಲ್ಲ, ಅದು ಯಾವುದಕ್ಕೂ ಅವರು ನಿಂತಿಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ನೀವೇನಾದರೂ ಕ್ವಶನ್ ಕೇಳಿದಾಗ ಅವತ್ತು ಆಗಿತ್ತು, ಇವತ್ತು ಹೀಗಿತ್ತು, ಆ ರೀತಿ ನಡೀತಾ ಇತ್ತು, ಅವತ್ತು ನೀನು ನನ್ನನ್ನು ಇಷ್ಟು ನಂಬಿಸಿದ್ದೆ, ಇಷ್ಟು ಬಿಟ್ಟೆ ಅಂತ ಹೇಳಿ ನೀವೇನಾದರೂ ಪ್ರಶ್ನೆಗಳನ್ನು ಈ ವ್ಯಕ್ತಿ ಹತ್ರ ಏನಾದರೂ ಹಾಕಿದಾಗ ಈ ವ್ಯಕ್ತಿ ಬಹಳಷ್ಟು ನಿಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾವ ಮಾತಿಗೂ ಕೂಡ ಅವರು ನಿಲ್ತಾ ಇಲ್ಲ. ಅವರು ಹೌದು ಆಗ ಹೇಳಿದ ನಿಜ, ಬಟ್ ಆದರೆ ನನ್ನ ಸಂದರ್ಭ ಸರಿ ಇಲ್ಲ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ನಿಮ್ಮಿಂದ ಕಳಚಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸಡನ್ನಾಗಿ ಬದಲಾವಣೆ ಆಗಿರೋದು, ಸಡನ್ನಾಗಿ ಚೇಂಜ್ ಆಗಿರೋದು, ಸಡನ್ನಾಗಿ ಅವರು ನಿಮ್ಮ ಮಾತಿಗೆ ಸಿಲ್ಕೋಕ್ಕೆ ಆಗದೆ ದೂರ ಇರೋವಂಥದ್ದು, ಈ ರೀತಿಯೆಲ್ಲ ಅವರು ಮುಂದೆ ಹೋಗ್ತಾ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಓಕೆ, ನಂತರ ಇಲ್ಲಿ ಒಂದಷ್ಟು ನಿಮಗೆ ಈ ವ್ಯಕ್ತಿಯ ವಿಚಾರದಲ್ಲಿ, ಈ ವ್ಯಕ್ತಿಯ ವರ್ತನೆಯಲ್ಲಿ, ಈ ವ್ಯಕ್ತಿ ಮಾಡಿದಂತಹ ಮೋಸ ಆಗಿರಬಹುದು, ಅಥವಾ ಈ ವ್ಯಕ್ತಿ ಸಡನ್ನಾಗಿ ಬದಲಾವಣೆ ಆಗಿರ್ಬೋದು, ಬಟ್ ಆದರೆ ನಿಮ್ಮ ಮೈಂಡಿಗೆ ಅದು ಬಂದಿದೆ, ಎಷ್ಟು ಮೋಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಫೀಲಿಂಗ್ಸೇ ಇಲ್ವಾ ಇವ್ರಿಗೆ, ನಾನು ಏನು ಹೇಳಿದ್ರು ಕೂಡ ಫೀಲಿಂಗ್ಸ್ ಇಲ್ಲದೆ ಇರೋ ರೀತಿ ಅವ್ರ ಪಾಡಿಗೆ ಅವ್ರು ಇದಾರಲ್ಲ, ನನ್ನ ಕಣ್ಣೀರಾಗಿರ್ಬೋದು, ಏನೇ ಇರ್ಬೋದು, ಬಹಳಷ್ಟು ಚಿಂತೆ ಮಾಡ್ತಾ ಇದ್ರಿ, ಬಹಳಷ್ಟು ಎಷ್ಟೆಲ್ಲ ನಿಮ್ಮ ಫೀಲಿಂಗ್ಸ್ಗಳನ್ನು ವ್ಯಕ್ತಪಡಿಸ್ತಿದ್ದೀರಿ. ಬಟ್ ಆದರೆ ಅವರು ಈ ವಿಚಾರದಲ್ಲಿ ಬಹಳಷ್ಟು ಕನಸುಗಳನ್ನು ಕಟ್ಟಿದ್ದು ನಿಜ, ನಿಮ್ಮ ಜೊತೆಗಿದ್ದಿದ್ದು ನಿಜ, ಎಲ್ಲನೂ ನಿಜವೇ. ಬಟ್ ಆದರೆ ಅವರ ಸಂದರ್ಭ ಸರಿ ಇಲ್ಲದೆ ಅವರು ಈ ಸಂಬಂಧನ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಒಂದಷ್ಟು ಗ್ರಹಣದ ವಾತಾವರಣ ಇರೋದ್ರಿಂದ ನಿಮಗೆ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಸಮಯನೇ ಒಂದು ರೀತಿ ಗ್ರಹಣದ ವಾತಾವರಣ. ಗ್ರಹಣ ಇದ್ದಾಗ ಗೊತ್ತಲ್ಲ ಭೂಮಿ ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂತ ಹೇಳಿ, ಮಂಕನಾಂಗೆ ಇರೋದು, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರುವಂಥ ರೀತಿಯಲ್ಲಿರುವಂಥದ್ದು,
ಎಲ್ಲೂ ಕೂತ್ರೂ ಕೂಡ ಸಮಾಧಾನ ಸಿಗ್ತಾ ಇಲ್ಲ. ಬರೀ ಅದೇ ಎಮೋಷನ್ಸ್, ಕಳೆದಂಥ ಸಮಯ, ಕಳೆದಂಥ ದಿನಗಳು, ಹೇಳಿದಂಥ ಮಾತುಗಳು ಅದನ್ನೇ ಮೆಲುಕು ಹಾಕುವಂಥದ್ದು. ಈ ರೀತಿ ಎಲ್ಲ ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವುಂಟು ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳಬಹುದು. ಇಲ್ಲಿ 2 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಆ ವ್ಯಕ್ತಿ ನೋಡಿ ನಿಮ್ಮಿಂದ ದೂರಾಗಿ ಬೇರೆಯವರೊಟ್ಟಿಗೆ ಒಂದು ಕಮಿಟ್ಮೆಂಟೋ ಅಥವಾ ಅವರ ಸಮಯ ಸರಿ ಇಲ್ಲ, ಅವರು ಬೇರೆಯವರೊಟ್ಟಿಗೆ ಚೆನ್ನಾಗಿರ್ಬೇಕಾಗಿರುವಂತಹ ಸಂದರ್ಭ ಆಲ್ರೆಡಿ ಬಂದಾಗಿದೆ. ಸೊ ಹಾಗಾಗಿ ಅವರು ಇಲ್ಲಿಂದ ಮೂವ್ ಆನ್ ಆಗಿ ಮುಂದೆ ಅಲ್ಲಿ ಯಾರೋ ಅವ್ರನ್ನ ಕೇರಿಂಗ್ ಮಾಡುವಂಥವ್ರೋ ಅಥವಾ ಅವರನ್ನು ಯಾರೋ ಮಾತನಾಡಿಸುವಂಥದ್ದೋ ಅಥವಾ ಅವರು ಯಾವುದೋ ಒಂದು ವಿಚಾರಕ್ಕೆ ಕಟ್ಟುಬಿದ್ದು ಅಲ್ಲಿ ಅವರಿಗೆ ಸಮಾಧಾನ ಸಿಗ್ತಾ ಇದೆ ಅಂತ ಹೇಳಿ. ಇಲ್ಲಿ ಇನ್ನು ಮತ್ತೆ ಈ ವ್ಯಕ್ತಿನ ನಂಬಬಹುದಾ ಅಂತ ಹೇಳಿ ನಾನು ನೋಡೋದಕ್ಕೆ ಅಂತ ಹೋದರೆ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಯ ಏನಿದೆಯಲ್ಲ, ಈ ವ್ಯಕ್ತಿಯ ವರ್ತನೆ ಆಗಿರಬಹುದು, ಯೋಚನೆಗಳಾಗಿರಬಹುದು, ಬಹಳಷ್ಟು ಇರ್ತವಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಕಟ್ ಆಫ್, ಇದು ಬೇಡ ನನಗೆ, ಇದರ ಅವಶ್ಯಕತೆ ನನಗಿಲ್ಲ. ಸ್ವಾಟ್ಸ್ ಬಂದಿರೋದ್ರಿಂದ ಅವರ ಮೈಂಡಲ್ಲೇ ಅವರ ಯೋಚನೆಗಳನ್ನೇ ಬದಲಾಯಿಸ್ಕೊಂಡಿದ್ದಾರೆ ಅವರು. ನನಗಿದು ಬೇಡ, ಇದನ್ನು ನಾನು ಡ್ರಾಪ್ ಮಾಡಬೇಕು ಅನ್ನುವಂತಹ ಎಲ್ಲ ಡಿಸಿಷನ್ನು ಕೂಡ ಈ ವ್ಯಕ್ತಿ ತಗೊಂಡಾಗಿದೆ ಅನ್ನೋದೇ ಇಲ್ಲಿ ತೋರಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರ, ಸಂದರ್ಭ ಸರಿ ಇಲ್ಲದೆ ಆ ವ್ಯಕ್ತಿ ಸಡನ್ನಾಗಿ ಬದಲಾವಣೆ ಆಗುವಂತಹ ಸಂದರ್ಭ ಒಂದು ಸೃಷ್ಟಿಯಾಗಿದೆ. ಓಕೆ, ಇಲ್ಲಿ ಆ ವ್ಯಕ್ತಿಗೆ ಇನ್ನೇನಾಗ್ತಾ ಇದೆ, ಇನ್ಯಾವುದೋ ಇಲ್ಲಿಂದ ಮುಂದಕ್ಕೆ ಹೋದ ಮೇಲೆ ಆ ವ್ಯಕ್ತಿಗೆ ಅಲ್ಲಿ ಮನೆಯವರಿಂದನೋ ಅಥವಾ ಅವರ ಫ್ಯಾಮಿಲಿನೋ ಅವರ ಫ್ರೆಂಡ್ ಸರ್ಕಲ್ಲೋ ಅಥವಾ ಫ್ರೆಂಡ್ಶಿಪ್ಪೋ ಯಾವುದೋ ಒಂದು ಸಂಬಂಧಕ್ಕೆ ಕಟ್ಟಿಬಿದ್ದು ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ. ಆ ವಿಚಾರದಲ್ಲಿ ಅವರು ಮೂವ್ ಆನ್ ಆಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇನ್ನು ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರ ಅಂತ ನಾನು ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಮುಂಚೆ ಅರ್ಹರಿದ್ದರು, ಆದರೆ ಈಗ ಅವರು ನಿಮ್ಮ ನಂಬಿಕೆಗೆ ಅರ್ಹರಲ್ಲ ಅಂತಲೇ ಹೇಳಬಹುದು. ಯೂನಿವರ್ಸಿಂದ ನಿಮ್ಗೆ ಏನು ಗೈಡೆನ್ಸ್ ಬರ್ತಾ ಇದೆ, ಏನು ವಿಚಾರ ಬರ್ತಾ ಇದೆ ನೋಡೋಣ. ಯಾವ ವಿಚಾರದಲ್ಲಿ ನಿಮ್ಮನ್ನು ಎಚ್ಚೆತ್ತಿಸ್ತಾ ಇದೆ ಯೂನಿವರ್ಸ್ ಅಂತ ಹೇಳಿ. ರೇನ್ಬೋ ಆ್ಯಕ್ಟಿವೇಶನ್ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಬಹಳಷ್ಟು ಜನ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಕೆಲವು ಸತ್ಯತೆಗಳು ಈ ವ್ಯಕ್ತಿಯ ವಿಚಾರವಾಗಿ ನಿಮಗೆ ತಿಳಿದಿದೆ ಅಂತ ಹೇಳಿ, ತಿಳಿಯೋದ್ರಲ್ಲಿದೆ, ತಿಳಿತಾ ಇದೆ ಅನ್ನೋದು ಕೂಡ ಈ ರೀಡಿಂಗಲ್ಲಿ ನಿಮಗೆ ಯೂನಿವರ್ಸ್ ಕಡೆಯಿಂದನೇ ಹೇಳ್ತಾ ಇದೆ. ಕೆಲವು ನಿಜವಾದ ಸತ್ಯ ಅಂದರೆ ಈ ವ್ಯಕ್ತಿ ಯಾಕೆ ಚೇಂಜ್ ಆದರು, ಈ ವ್ಯಕ್ತಿ ಯಾಕೆ ನನಗೆ ಸಮಯ ಕೊಡ್ತಾ ಇಲ್ಲ, ಈ ವ್ಯಕ್ತಿ ಯಾಕೆ ನನ್ನಿಂದ ಅವಾಯ್ಡ್ ಮಾಡ್ತಾ ಇದ್ದಾರೆ, ನಾನು ಏನೇ ಮಾತಾಡಿದ್ರು ಕೂಡ ಯಾಕೆ ನನ್ನಿಂದ ದೂರ ಹೋಗ್ತಾ ಇದ್ದಾರೆ, ಇದಕ್ಕೆಲ್ಲ ಸತ್ಯನ ನಿಮಗೆ ತಿಳಿಯುವಂತಹ ಸಮಯ ಈಗಾಗಲೇ ಬಂದಿದೆ ಅಂತ ಹೇಳಿ. ಸೊ ಈ ವ್ಯಕ್ತಿ ನಿಮ್ಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ. ಈ ವ್ಯಕ್ತಿ ನಿಮ್ಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ಯಾವ ವಿಚಾರ ನಿಮಗೆ ಹೇಳ್ತಾ ಇದ್ದಾರೆ ನೋಡೋಣ. ಐ ವಿಶ್ ಐ ಕುಡ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ನಾನು ಏನು ಮಾತಾಡಿದ್ದೀನಿ ಅದನ್ನು ವಾಪಸ್ ತೊಗೊಳ್ಳೋದಕ್ಕೆ ನಾನು ಮುಂದಾಗಿದ್ದೀನಿ ಅಂತೇಳಿ. ನಾನು ನಿನಗೆ ಏನು ಪ್ರಾಮಿಸ್ ಕೊಟ್ಟಿದ್ದೆ, ಏನು ಯೋಚನೆ ಮಾಡಿದ್ದೆ, ನಾನು ಏನು ನಿನಗೆ ಕಮಿಟ್ಮೆಂಟ್ಗಳನ್ನು ಕೊಟ್ಟಿದ್ದೆ, ಎಷ್ಟು ನಾನು ನಂಬಿಕೆಯನ್ನು ನಿನಗೆ ತೋರಿಸಿದ್ದೆ, ಆ ಮಾತುಗಳೆಲ್ಲ ನಾನು ವಾಪಸ್ ತೊಗೊಳ್ತಾ ಇದ್ದೀನಿ ಅನ್ನೋದು ಆ ವ್ಯಕ್ತಿಯ ಮನಸ್ಸಿನ ಮಾತಾಗಿದೆ. ನಾನು ಹೇಳಿದೆ ಅಲ್ಲ, ಸಡನ್ನಾಗಿ ಬದಲಾವಣೆ, ಸಡನ್ನಾಗಿ ಚೇಂಜಸ್, ಅವ್ರ ಲೈಫಲ್ಲಿ ಯಾರೋ ಒಬ್ಬರು ಬಂದಿರುವಂಥದ್ದು, ಇದೆಲ್ಲ ಏನಾಗ್ತಾ ಇದೆ, ಆ ವ್ಯಕ್ತಿಗೆ ಬಹಳಷ್ಟು ಮನಸ್ಸಿಗೆ ನೋವು ಕೊಡ್ತಾ ಇದೆ. ಹಾಗಾಗಿ ಆ ವ್ಯಕ್ತಿ ಈ ಮನಸ್ಸಿನ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದಾರೆ. ನನ್ನ ಮಾತನ್ನು ವಾಪಸ್ ತಗೊಳ್ತಾ ಇದ್ದೀನಿ, ನಾನು ಮಾಡಿದಂತಹ ತಪ್ಪುಗಳನ್ನು ಕ್ಷಮಿಸಿಬಿಡು ಅನ್ನುವ ರೀತಿಯಲ್ಲಿ, ಕೆಲವು ಸತ್ಯನೂ ಕೂಡ ನಿಮಗೆ ತಿಳಿಯುವಂಥ ರೀತಿಯಲ್ಲಿ ಈ ಸಂಬಂಧ ಆಗೋಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಈ ವ್ಯಕ್ತಿ ಓವರಾಲ್ ಕಾರ್ಡ್ನ ನೋಡೋದಾದರೆ, ಈ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರ ಅಂತ ಹೇಳಿದ್ರೆ, ನಿಮ್ಮ ಈ ಕೆಲವು ಸಂದರ್ಭಗಳು ಆ ವ್ಯಕ್ತಿಗೆ ನಂಬಿಕೆಗೆ ಅರ್ಹರಾಗದೇ ಇರುವಂಥ ಸ್ಥಿತಿಗೆ ತಗೊಂಡು ಹೋಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಯಾರೆಲ್ಲ ಥರ್ಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರಾ, ನಿಮ್ಮ ವಿಶ್ವಾಸಕ್ಕೆ ಅರ್ಹರಾಗಿದ್ದಾರಾ ಅಂತ ಹೇಳಿ ತೋರಿಸ್ತಾ ಇದೆ. ನೋಡೋಣ, ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿದೆ. ಓಕೆ, ಇತ್ತೀಚೆಗೆ ಈ ವ್ಯಕ್ತಿಯ ವಿಚಾರವಾಗಿ ನೀವು ಯಾರು ಬೇಡ, ಏನು ಬೇಡ, ಇವ್ರನ್ನ ಹೆಂಗೆ ನಂಬೋದೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ, ಇಲ್ಲಿ ಆ ವ್ಯಕ್ತಿನೂ ಕೂಡ ಅಷ್ಟೇ, ಅವರ ಯಾವುದೋ ಒಂದು ಪರ್ಸ್ನಲ್ ಲೈಫ್ ವಿಚಾರಕ್ಕೋ ವ್ಯವಹಾರದ ವಿಚಾರಕ್ಕೋ ಒಂದು ರೀತಿಯಾದಂಥ ಸ್ಟಕ್ ಆಗಿದ್ದಾರೆ, ಮಂಕಾಗಿದ್ದಾರೆ. ಯಾವುದು ನನ್ನ ಲೈಫಲ್ಲಿ ಒಂದು ಬೆಳಕೆ ಇಲ್ಲವಲ್ಲ ಅನ್ನುವ ರೀತಿಯಲ್ಲಿ ನೀವು ಕೂಡ ಇದ್ದೀರಿ, ಅವರು ಕೂಡ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ.
ಬಟ್ ಈ ವ್ಯಕ್ತಿ ನಿಮ್ಮೊಟ್ಟಿಗೆ ಇದ್ದಿದ್ದ ರೀತಿ ಹೇಗಿದೆ, ನೀವು ಹೇಳಿದ ರೀತಿಯಲ್ಲೇ ಇರುವಂಥದ್ದು, ನೀವು ಒಂದಷ್ಟು ಜೀನಿಯಸ್ ಮೈಂಡ್ ಅಂದರೆ ಬುದ್ಧಿವಂತರು ನೀವು ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿ ತಿಳ್ಕೊಂಡಿದ್ದಂತೂ ನಿಮ್ಮ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಇರೋದ್ರಿಂದ ನನಗೆ ಯಾವುದೋ ಒಂದು ಬೆಳಕು ಕಾಣುತ್ತೆ, ನನ್ನ ಲೈಫಿಗೆ ಏನೋ ಒಂದು ಒಳ್ಳೆಯದಾಗತ್ತೆ ಅನ್ನುವ ರೀತಿಯಲ್ಲಿ ನೀವು ಈ ವ್ಯಕ್ತಿಯನ್ನು ಅಪೇಕ್ಷೆ ಪಡ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಿಗೆ ಈ ವ್ಯಕ್ತಿ ಇರೋದ್ರಿಂದ ಹೊಸ ಯೋಚನೆಗಳಾಗಿರ್ಬೋದು, ಹೊಸ ಐಡಿಯಾಸ್ಗಳಾಗಿರಬಹುದು, ನಿಮ್ಮ ಫ್ಯೂಚರಲ್ಲಿ ಯಾವ ರೀತಿ ಇರಬೇಕು ಅನ್ನೋಂಥದ್ದಾಗಿರ್ಬೋದು, ಹೊಸ ಟ್ರಾವೆಲಿಂಗ್ ಆಗಿರಬಹುದು, ಈ ರೀತಿ ಎಲ್ಲ. ಯಾಕೆಂದರೆ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಮುಂದಿನ ಹೆಜ್ಜೆಗೆ ಕಾಲಿಡೋದಕ್ಕೆ ಈ ವ್ಯಕ್ತಿಯ ಸಪೋರ್ಟ್ ಬೇಕೇ ಬೇಕು. ಏಕೆಂದರೆ ಈ ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ ನಿಮಗೆ ಯಾವ ಸರಿ ದಾರಿಗೆ ನಾನು ಹೋಗಬೇಕು ಅನ್ನುವಂತಹ ಒಂದು ಮನಸ್ಸಿಗೆ ಸಮಾಧಾನ ಆಗುವಂಥದ್ದು, ರೈಟ್ ಡಿಸಿಷನ್ ತಗೊಳ್ಳುವಂಥದ್ದು ಈ ವ್ಯಕ್ತಿ ಇರೋದ್ರಿಂದ ಆಗ್ತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಮ ನಂಬಿಕೆಗೆ ವಿಶ್ವಾಸಾರ್ಹರ, ಏನೆಲ್ಲ ನೀವು ಥಿಂಕ್ ಮಾಡ್ತಾ ಇದ್ದೀರಿ ಈ ವ್ಯಕ್ತಿ ವಿಚಾರವಾಗಿ. 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಮೊಟ್ಟಿಗೆ ಇದ್ದಷ್ಟು ದಿನಗಳ ಕಾಲ ನಿಮ್ಮ ಲೈಫಲ್ಲಿ ಬಹಳಷ್ಟು ಆಪರ್ಚುನಿಟೀಸ್ಗಳನ್ನು ನೀವು ನೋಡ್ತಾ ಹೋಗ್ಬೋದು. ಹಾಗೆ ಈ ವ್ಯಕ್ತಿ ಕೆಲವೊಂದು ಸಲ ಮಂಕ್ ಆದಾಗ ಅಥವಾ ಕೆಲವೊಂದು ಸಲ ನಿಮ್ಮಿಂದ ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗದೆ ಇದ್ದಾಗ ಆಗಿರ್ಬೋದು, ಅಥವಾ ನಿಮ್ಮಿಂದ ದೂರ ಆದಾಗ ಏನಾಗ್ತಾ ಇರುತ್ತೆ, ನಿಮ್ಮ ಮೈಂಡಲ್ಲಿ ನನಗೆ ಯಾರೂ ಇಲ್ವೇನೋ ಅಥವಾ ಇವರು ಕೂಡ ನನ್ನಿಂದ ದೂರ ಆಗ್ತಿದ್ದಾರೇನೋ ಅನ್ನುವಂತಹ ಫೀಲ್ ನಿಮಗೆ ಬರ್ತಾ ಹೋಗುತ್ತೆ. ತುಂಬಾ ಆ ಸಮಯಕ್ಕೆ ಇವ್ರಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಬ್ಯುಸಿಯಾಗಿರ್ತಾರೋ ಅಥವಾ ಅವ್ರ ಸಂದರ್ಭ ಆ ರೀತಿ ಇರುತ್ತೋ ಅದೂ ಕೂಡ ನೀವು ಥಿಂಕ್ ಮಾಡಬೇಕಾಗತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ಏನೇನೆಲ್ಲ ರಾಂಗ್ ಥಿಂಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ನೀವೇ ನೋವು ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಈ ವ್ಯಕ್ತಿಯನ್ನು ನೀವು ಯಾವ ರೀತಿ ಇಟ್ಕೊಳ್ತೀರಲ್ವ, ಈ ವ್ಯಕ್ತಿಯನ್ನು ನೀವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಿ ಅಥವಾ ಈ ವ್ಯಕ್ತಿಯ ಫೀಲಿಂಗ್ಸ್ನ ನೀವು ಕೇಳುವಂಥದ್ದಾಗಿರ್ಬೋದು, ಈ ವ್ಯಕ್ತಿ ನಿಮ್ಮ ಜೊತೆಗೆ ಇದ್ದಷ್ಟು ದಿನಗಳ ಕಾಲ ನಿಮ್ಮ ಲೈಫಲ್ಲಿ ಹೊಸ ಹೊಸ ಆಪರ್ಚುನಿಟೀಸ್ಗಳು, ಹೊಸ ಐಡಿಯಾಗಳು, ಲೈಫ್ ಚೇಂಜ್ ಆಗುವಂತಹ ಸರಿ ದಾರಿಗಳು ಕೂಡ ಈ ವ್ಯಕ್ತಿ ತೋರಿಸೋದಕ್ಕೆ ಸಾಧ್ಯ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ನಾನು ನೋಡೋದಾದರೆ ಈ ವ್ಯಕ್ತಿಯ ವಿಚಾರವಾಗಿ 10 ಆಫ್ ಪೆಂಟಿಕಲ್ಸ್ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಯ ವಿಚಾರವಾಗಿ ನೀವು ತಿಳ್ಕೊಳ್ಳೋದು ಬಹಳಷ್ಟು ನಿಧಾನ ಆಗೋಯ್ತು. ಹಾಗೆ ಈ ವ್ಯಕ್ತಿ ವಿಚಾರವಾಗಿ ಏನು ಕಹಿ ಘಟನೆಗಳಿತ್ತೋ, ಸಿಹಿ ಘಟನೆಗಳಿತ್ತೋ ಎಲ್ಲನೂ ಕೂಡ ಈಗೊಂದು ಎಂಡಿಂಗ್ ಮೂಮೆಂಟ್ ಬಂದಿದೆ, ಎಂಡಿಂಗ್ ಕೊನೆ ಮುಗಿತಾ ಇದೆ. ಎಲ್ಲನೂ ಕೂಡ ಈ ವ್ಯಕ್ತಿ ವಿಚಾರವಾಗಿ ಈ ವ್ಯಕ್ತಿ ಸಿಟ್ಟನ್ನು ನೋಡಾಯಿತು, ಈ ವ್ಯಕ್ತಿ ಫ್ಲರ್ಟನ್ನು ನೋಡಾಯಿತು, ಈ ವ್ಯಕ್ತಿ ಸುಳ್ಳನ್ನು ನೋಡಾಯಿತು, ಎಲ್ಲನೂ ನೋಡಾಯಿತು. ಬಟ್ ಆದರೆ ವ್ಯಕ್ತಿ ಕೆಟ್ಟವರಲ್ಲ. ಈ ವ್ಯಕ್ತಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಸಾಕಾಯ್ತಪ್ಪ ನನ್ನ ಜೀವನ ಅನ್ನುವಂತಹ ಸಮಯಕ್ಕೆ ಈ ವ್ಯಕ್ತಿ ಬಂದಿರೋಂಥದ್ದಾಗಿರುತ್ತೆ. ಹಾಗೆ ಇನ್ನು ಮುಂದೆ ಒಂದು ಒಳ್ಳೆಯ ಲೈಫ್ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿ. ಸೊ ಯಾವಾಗಲೂ ಇಲ್ಲಿ ವ್ಯಕ್ತಿ ನಂಬಿಕೆಗೆ ವಿಶ್ವಾಸ ಅರ್ಹರ ಅಂತ ನೀವು ನೋಡೋಕೆ ಹೋದರೆ ಇಲ್ಲಿ ನೀವು ಯಾವ ರೀತಿ ಈ ವ್ಯಕ್ತಿನ ಇಟ್ಕೊಳ್ತೀರಿ, ನೀವು ಯಾವ ರೀತಿ ಈ ವ್ಯಕ್ತಿಯೊಟ್ಟಿಗೆ ಮಾತನಾಡುವಂಥದ್ದು, ಇನ್ನೊಂದು ಮತ್ತೊಂದು ನಿಮ್ಮ ಫೀಲಿಂಗ್ ಶೇರ್ ಮಾಡುವಂಥದ್ದು ಅಥವಾ ಅವರು ಫೀಲಿಂಗ್ ಶೇರ್ ಮಾಡುವಂಥದ್ದು, ನೀವು ಯಾವ ರೀತಿ ಇರ್ತೀರಿ ಅಷ್ಟೇ ಚೆನ್ನಾಗಿ ಈ ಸಂಬಂಧ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ನಾನು ನೋಡೋಣ. ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಸುದ್ದಿ ಸಂದೇಶ ಕೊಡ್ತಾ ಇದೆ, ಯಾವ ವಿಚಾರದಲ್ಲಿ ನಿಮಗೆ ಎಚ್ಚರಿಸ್ತಾ ಇದೆ ಯೂನಿವರ್ಸ್ ನೋಡೋಣ. ಇಲ್ಲಿ ಪೀಸ್ಫುಲ್ ವಾರಿಯರ್ ಅಂತ ಹೇಳಿ ಬರ್ತಾ ಇದೆ. ಏನೇ ಒಂದಾಗಿರಲಿ, ಈ ವ್ಯಕ್ತಿ ಬಗ್ಗೆ ಡೌಟ್ ಬಂತಾ, ಈ ವ್ಯಕ್ತಿ ಬಗ್ಗೆ ಏನೋ ಒಂದು ಅನುಮಾನಗಳು ಮೂಡ್ತಾ, ಏನೋ ಒಂದು ಆಯಿತಾ, ತಾಳ್ಮೆಯಿಂದ ನೀವು ಈ ವ್ಯಕ್ತಿಯೊಟ್ಟಿಗೆ ಏನೇ ಕೇಳಿದ್ರೂ ಕೂಡ ಸರಿಯಾದ ಉತ್ತರಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ತಾಳ್ಮೆ ಕಳ್ಕೊಂಡು ಏನಾದರೂ ನೀವು ಮುಂದುವರೆದ್ರೆ, ತಾಳ್ಮೆ ಕಳ್ಕೊಂಡು ಈ ವ್ಯಕ್ತಿಯೊಟ್ಟಿಗೆ ಟ್ರಿಗರ್ ಮಾಡುವಂಥದ್ದು, ಮಾತನಾಡುವಂಥದ್ದು, ಜಗಳಗಳನ್ನು ಮಾಡುವಂಥದ್ದು ಮಾಡಿಕೊಂಡ್ರೆ ಈ ವ್ಯಕ್ತಿ ಕೈತಪ್ಪಿ ಹೋಗುವ ಸಾಧ್ಯತೆ ಹೆಚ್ಚು. ಸೊ ಹಾಗಾಗಿ ಬಹಳಷ್ಟು ತಾಳ್ಮೆಯಿಂದ ಇವತ್ತು ಫೋನ್ ಮಾಡಲಿಲ್ವಾ ಅಥವಾ ಇವತ್ತು ಅವ್ರು ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗಲಿಲ್ವಾ, ಇವತ್ತು ದೂರ ಇದ್ದಾರಾ, ಓಕೆ ಮತ್ತೆ ನಾಳೆ ಅದು ಕಾಂಟ್ಯಾಕ್ಟ್ ಆಗುತ್ತಲ್ಲ. ನೀವು ಅದೇನಾದರೂ ನೀವು ಅನುಮಾನಗಳು ಮೂಡ್ತು ಅಥವಾ ಆಗಲೇಬೇಕು ಹೀಗೇ ಇರಬೇಕು ಅಂತ ನೀವೇನಾದರೂ ಡಿಸೈಡ್ ಮಾಡ್ಕೊಂಡು ಈ ವ್ಯಕ್ತಿ ಹತ್ರ ಹೋದ್ರಿ, ಈ ವ್ಯಕ್ತಿ ಹತ್ರ ನಿಮ್ಮ ಹಠ ಏನಾದರೂ ಸಾಧಿಸೋಕೆ ಹೋದ್ರಿ ಅಂತ ಹೇಳಿದ್ರೆ ಕಟ್ ಆಫ್ ಆಗೋ ಸಾಧ್ಯತೆ ಇದೆ. ಏನೇ ಮಾತುಕತೆ ಇದ್ರೂ ಕೂಡ ಶಾಂತತೆಯಿಂದ ನೀವು ನಡ್ಸ್ಕೊಂಡು ಹೋಗಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ನನ್ನ ಓವರಾಲ್ ಕಾರ್ಡ್ ನೋಡಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರೇ, ವಿಶ್ವಾಸ ಅರ್ಹರೇ, ಬಟ್ ಆದರೆ ನೀವು ಈ ವ್ಯಕ್ತಿಯನ್ನು ಇಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಇಲ್ಲಿ ಆ ವ್ಯಕ್ತಿಯ ಮನಸ್ಸಿನ ಮಾತೇನಾಗಿದೆ ನೋಡೋಣ.
ಇಲ್ಲಿ ಐ ಆಮ್ ನಾಟ್ ಅವೈಲಬಲ್. ಇಲ್ಲಿ ಈ ವ್ಯಕ್ತಿ ಸಾಕಷ್ಟು ಕೆಲಸದಲ್ಲಿ ಬ್ಯುಸಿ ಇರ್ಬೋದು. ನೀವು ಅಂದ್ಕೊಳ್ತೀರಲ್ಲ, ನಿನ್ನೆ ತುಂಬ ಚೆನ್ನಾಗಿ ಮಾತಾಡಿದ್ರು, ಇವತ್ತು ಯಾಕೋ ಫೋನೇ ಬರಲಿಲ್ಲ, ಅಥವಾ ಇವತ್ತು ಯಾಕೋ ಇವ್ರ ಮೈಂಡೇ ಸರಿ ಇಲ್ಲ, ನೀವು ಅಂದ್ಕೊಳ್ತೀರಿ. ಬಟ್ ಆದರೆ ನಿನ್ನ ಟೈಮಿಗೆ ನಾನು ಅವೈಲಬಲ್ ಆಗಿರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ನಾನು ಎಲ್ಲ ಟೈಮಲ್ಲೂ ನಿನಗೆ ನಾನು ಲಭ್ಯ ಆಗಿರ್ತೀನಿ ಅಂತ ನಾನಂತೂ ಹೇಳಲ್ಲ. ಓಕೆ, ನನಗೆ ನನ್ನದೇ ಆದಂಥ ಕೆಲವು ರೆಸ್ಪೆಕ್ಟ್ ಇದೆ, ನನ್ನದೇ ಆದಂತಹ ರೆಸ್ಪಾನ್ಸಿಬಿಲಿಟಿ ಇದೆ, ನನ್ನದೇ ಆದಂಥ ಕೆಲವು ಜವಾಬ್ದಾರಿಗಳಿದೆ. ನಾನು ಅದನ್ನೆಲ್ಲ ಮುಗಿಸ್ಬೇಕು. ನಿನಗೆ ಅನ್ನಿಸ್ದಾಗಿರ್ಬಹುದು, ನಿನಗೀಗ ನಾನು ಬೇಕು ಅನ್ನುವಾಗಾಗಿರ್ಬೋದು, ಅಥವಾ ನಿನಗೆ ನಾನು ಮಾತಾಡಲೇಬೇಕು ಅನ್ನೋದಾಗಿರ್ಬಹುದು, ನಾನು ಅದಕ್ಕೆ ಅವೈಲಬಲ್ ಆಗಿರೋದಿಲ್ಲ. ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ, ನಾನು ಅದಕ್ಕೆ ನಿನ್ನ ಟೈಮಿಗೆ ಇದೇ ಟೈಮಿಗೆ ಇರಬೇಕು ಇಲ್ಲ. ನೀವು ನನ್ನ ಟೈಮಿಗೆ ಅಡ್ಜಸ್ಟ್ ಆಗಿರೋದಾದರೆ ಇದನ್ನು ಕಂಟಿನ್ಯೂ ಆಗಿ ಹೋಗ್ಬೋದು. ನಾನು ಅದಕ್ಕೆ ಓವರಾಲ್ ಕಾರ್ಡ್ ನೋಡಿದಾಗ ಈ ರೀತಿ ಒಂದು ಉತ್ತರಗಳು ಬಂದಿದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.